KRS ಡ್ಯಾಮ್ನ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಸುದ್ದಿಗಳು ಮೇಲಿಂದ ಮೇಲೆ ಬರ್ತಾ ಇದೆ. ಈಗಲೂ ಅಷ್ಟೇ ಕಾಂಗ್ರೆಸ್ನ ಕಾರ್ಯಕರ್ತ ಆಮೇಲೆ ಅಲ್ಲಿನ ಶಾಸಕರ ಬೆಂಬಲಿಗ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಅಲ್ಲಿ ರೀಲ್ಸ್ ಮಾಡಿ ಸುದ್ದಿಯಾಗಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತನ ಹುಚ್ಚಾಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದೀವಿ. ನಿರ್ಬಂಧ ಇದ್ರೂ ಕೂಡ ಲೆಕ್ಕಿಸದೆ ಜಲಾಶಯದ ಮೇಲೆ ಈತ ರೀಲ್ಸ್ ಮಾಡಿದ್ದಾನೆ. ರಮೇಶ್ ಬಂಡಿ ಸಿದ್ದೇಗೌಡ ಬೆಂಬಲಿಗ ಮಧು ಅನ್ನೋನ್ ಮಾಡಿರುವಂತಹ ರೀಲ್ಸ್ ಇದು. ಶಾಸಕರ ಬೆಂಬಲಿಗ ಅನ್ನೋ ಕಾರಣಕ್ಕೆ ಭದ್ರತಾ ಸಿಬ್ಬಂದಿ ಸೈಲೆಂಟ್ ಆಗ್ಬಿಟ್ರಾ? ಇದು ಸೆಕ್ಯೂರಿಟಿ ಲ್ಯಾಬ್ಸ್ ಅಲ್ವಾ? ಹಾಗಾದ್ರೆ KRS ಡ್ಯಾಮ್ ಮೇಲೆ ಪದೇ ಪದೇ ಓಡಾಡೋದಕ್ಕೆ ಸಾರ್ವಜನಿಕರಿಗೆ ಹೆಂಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ? ಅಲ್ಲಿ ನಿಷೇಧ ಇದೆಯಲ್ವಾ? ನಿಷೇಧ ಇದ್ದರೂ ಕೂಡ ಇದರ ಕಡೆಗೆ ಲಕ್ಷ್ಯ ಕೊಡದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ರೀಲ್ಸ್ ತೋರಿಸ್ತೀನಿ ನಿಮಗೆ. KRS ಜಲಾಶಯದ ಮೇಲ್ಭಾಗ ಬ್ರಿಡ್ಜ್ ಇದೆಯಲ್ಲ, ರೋಡು, ಅಲ್ಲಿ ಯಾರಿಗೂ ಬಿಡಲ್ಲ, ಎಂಟ್ರಿ ಯಾರಿಗೂ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಜಲಾಶಯ ತುಂಬಿದಾಗಂತೂ ತುಂಬ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಕೂಡ ಅದನ್ನು ಶೂಟ್ ಮಾಡೋ ಹಾಗಿಲ್ಲ. ಹೀಗಿರಬೇಕಾದ್ರೆ ಯಾರೋ ರಮೇಶ್ ಬಂಡಿ ಸಿದ್ದೇಗೌಡರ ಬೆಂಬಲಿಗ ಅನ್ನೋ ಕಾರಣಕ್ಕೆ ಬಂದು ಆತ ರೀಲ್ಸ್ ಮಾಡ್ತಾ ಇದ್ರೆ ಅವ್ರನ್ನ ಹೆಂಗೆ ಬಿಟ್ರಿ? ಶಾಸಕರ ಬೆಂಬಲಿಗರಂತ ನಾಳೆ ಉಗ್ರಗಾಮಿಗಳನ್ನ ಬಿಡಲ್ಲ ಅಂತ ಏನು ಗ್ಯಾರಂಟಿ? ವೆರಿ ಡೇಂಜರ್ ಇದೆ. ಭದ್ರತಾ ವೈಫಲ್ಯ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಈತನ ಜೊತೆಗೆ ಯಾರು ಆತನ ಒಳಗೆ ಬಿಟ್ಟರು ಅವ್ರ ಮೇಲೂ ಕ್ರಮ ಆಗಬೇಕು. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಜಲಾಶಯಗಳನ್ನು ಮೊಬೈಲ್ನಲ್ಲಿ ಕ್ಯಾಮರಾಗಳಲ್ಲಿ ಸೆರೆ ಹಿಡಿಯುವಂತಿಲ್ಲ. ರೂಲ್ಸ್ ಇದೆ. ರಿಮೆಂಬರ್, ಜಲಾಶಯಗಳು, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಯಾವುದನ್ನು ಹಂಗೆ ಮಾಡೋ ಹಂಗಿಲ್ಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಶಾಸಕರ ಬೆಂಬಲಿಗ ಅಂದ ಮಾತ್ರಕ್ಕೆ ಆತನಿಗೇನು ಎರಡು ಕೊಂಬಿರಲ್ಲ. ಈತನ ವಿಚಾರದಲ್ಲಿ ಯಾಕೆ ಸಿಬ್ಬಂದಿಗಳ ನಿರ್ಲಕ್ಷ್ಯವನ್ನು ವಹಿಸಿದ್ರು, ಬೇಜವಾಬ್ದಾರಿತನವನ್ನು ವಹಿಸಿದ್ರು? ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಫಸ್ಟ್. ಇದು ಒಂದು ಉದಾಹರಣೆ ಅಷ್ಟೇ ನಮ್ಗೆ ಕಣ್ಣಿಗೆ ಸಿಕ್ಕಿರುವಂತದ್ದು. ಇಂಥದ್ದು ನೂರಾರು ಉದಾಹರಣೆಗಳು ಕೂಡ KRS ಅಣೆಕಟ್ಟೆಯಲ್ಲಿ ಆಗ್ತಾ ಇದಾವೆ. ಯಾಕಂದ್ರೆ ಶಾಸಕರ ಬೆಂಬಲಿಗರು ಅನ್ನೋ ಕಾರಣಕ್ಕಾಗಿ ಹಲವು ಜನರನ್ನ ಏನು ಡ್ಯಾಮ್ ಮೇಲಕ್ಕೆ ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಅವ್ರು ಹೋದಂತವ್ರು ಯಾರು ಕೂಡ ಸುಮ್ಮನೆ ನೋಡ್ಕೊ ಬರುವಂತ ಕೆಲಸಗಳಾಗಲ್ಲ. ಅವರೆಲ್ಲರೂ ಕೂಡ ಡ್ಯಾಮ್ ಮೇಲ್ಭಾಗದಲ್ಲಿ ರೀಲ್ಸ್ ಮಾಡಿ ಅವರ ಕುಚೇಷ್ಟೆಯನ್ನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇದು ಏನು KRS ಭಾಗದ ಕಾಂಗ್ರೆಸ್ ಮುಖಂಡ ಜೊತೆಗೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರ ಆಪ್ತ ಆಗಿರುವಂತಹ ಒಂದು ಕೈ ಕಾರ್ಯಕರ್ತನೂ ಆಗಿರುವಂತಹ ಮಧು ಎಂಬಾತ ಏನು KRS ಅಣೆಕಟ್ಟೆ ಮೇಲೆ ಒಂದು ರೀತಿಯಾಗಿ ಈ ರೀತಿಯಾಗಿ ಉಚ್ಚಾಟವನ್ನ ಮೆರೆದಿರುವಂತದ್ದು. ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆಷ್ಟೇ ಕೂಡ ಈ ಒಂದು ರೀಲ್ಸ್ ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕಳೆದ 20 ಗಂಟೆಗಳ ಹಿಂದೆ ಇನ್ಸ್ಟಾಗ್ರಾಮ್ಗೆ ಈ ಒಂದು ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿದ್ದಾನೆ. ರೀಲ್ಸ್ ಗೀಜಿಗಾಗಿ ಈ ರೀತಿಯಾಗಿ ಕನ್ನಂಬಾಡಿ ಕಟ್ಟೆಯ ಮೇಲ್ಗಡೆ ಒಂದ್ ರೀತಿಯಾಗಿ ರೀಲ್ಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕರ ಒಂದೆಡೆ ಆಕ್ರೋಶ ವ್ಯಕ್ತ ಆಗ್ತದೆ. ಯಾಕಂದ್ರೆ ಅದೊಂದು ನಿಷೇಧಿತ ಪ್ರದೇಶ. ಅಲ್ಲಿ ಯಾವುದೇ ರೀತಿಯಂತ ಫೋಟೋಗಳನ್ನು ಕೂಡ ತೆಗೆದುಕೊಳ್ಳುವಂತಿಲ್ಲ. ಆದ್ರೆ ಕೈ ಶಾಸಕನ ಬೆಂಬಲಿಗ ಅನ್ನೋ ನಿಟ್ಟಿನಲ್ಲಿ ಕೂಡ ಈತರನ್ನ ಏನು ಕನ್ನಂಬಾಡಿ ಕಟ್ಟೆ ಮೇಲೆ ಬಿಟ್ಕೊಂಡು ಈ ರೀತಿಯಾಗಿ ರೀಲ್ಸ್ಗೆ ಮಾಡೋ ನಿಟ್ಟಿನಲ್ಲಿ ಕೂಡ ಅವಕಾಶ ಕೊಟ್ಟಿರುವಂತದ್ದು ಅಲ್ಲಿನ ಸಿಬ್ಬಂದಿಗಳ ಒಂದ್ ರೀತಿಯಾಗಿ ಲೋಪ ಅಂತಲೂ ಕೂಡ ಕಾಣ್ತಾ ಇರುವಂತದ್ದು. ಪದೇ ಪದೇ KRS ಅಣೆಕಟ್ಟೆಯ ಒಂದ್ ರೀತಿಯಾಗಿ ಭದ್ರತಾ ವಿಚಾರದಲ್ಲಿ ಆಗಾಗ್ಗೆ ಪ್ರಶ್ನೆಗಳು ವ್ಯಕ್ತ ಆಗ್ತವೆ, ಉಟ್ಕೊಳ್ತವೆ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆ ಕೂಡ ಉಟ್ಕೊಂಡಿದೆ. ಇದೀಗ ಮೇಲಧಿಕಾರಿಗಳು ಯಾವ ರೀತಿಯಾದ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ರೋಹಿತ್. ತಮ್ಮೆಲ್ಲ ಮಾಹಿತಿಗೆ. ಮೇಲಧಿಕಾರಿಗಳು ಅಂತಂದ್ರೆ ಅಲ್ಲಿ ಚೀಫ್ ಇಂಜಿನಿಯರೇ ಬಿಟ್ಟು ಕಳಿಸ್ತಾರೆ. MLA ಕಡೆಯವರು ಯಾರು ಕ್ರಮ ತಗೊಳ್ಳೋರು ಯಾರು ಅಂತಕ್ಕಂಥದ್ದೇ ಪ್ರಶ್ನೆ. ಬೆಕ್ಕು ಗಂಟೆ ಕಟ್ಟೋರು ಯಾರು?